ಯಾರಿಗೆ ಜಾಸ್ತಿ ಒಲವಿದೆ? ಒಲವು ಜಾಸ್ತಿ ಬಿಜೆಪಿಗೆ ಇದ್ದಿದ್ದು. ಆದರೆ ಅವರು ಸ್ವಲ್ಪ ಪ್ರೀತಮ್ ಗೌಡ್ರನ್ನ ದೂರ ಮಾಡಿರೋದ್ರಿಂದ ಸ್ವಲ್ಪ ಜನ ಹತ್ಲಾಗಿತ್ಲ ಉಲ್ಟಾ ಹೊಡಿತಾವ್ರಿ. ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ವಾ? ಗೊತ್ತಾಯ್ತಾ ಇಲ್ಲ. ಯಾಕೆಂದ್ರೆ ಅವರು ಒಂದು ಮೈಸೂರು ಸಮಾವೇಶದಲ್ಲಿ ಒಂದು ಸೌಜನ್ಯಕ್ಕಾದ್ರೂ ಒಂದು ಥ್ಯಾಂಕ್ಸ್ ಕೊಡ್ಲಿಲ್ಲ ಅವ್ರಿಗೆ. ಅದನ್ನೆಲ್ಲ ತೋರಿಸಿದ್ರ ನಿಮ್ ಟಿವಿ ಅವರೇ. ಅದರದ ಜನಕ್ಕೆ ತುಂಬಾ ಬೇಜಾರಾಗೋಗಿದೆ. ಓಹೋ, ಸೊ ಅದು ಬಹಳ ಎಫೆಕ್ಟ್ ಆಗುತ್ತೆ. ಬಿಜೆಪಿ ವೋಟರ್ಸ್ ಗಳು ಜೆಡಿಎಸ್ ಜೊತೆಗೆ ನಿಲ್ಲಲ್ವಾ? ಹೆಚ್ಚು ಕಮ್ಮಿ ಬೇರೆ ಬೇರೆ ಹಾಕ್ಬೇಕು ಅಂತಾರೆ ಹೊರತು ಫೈಟ್ ಇದೆ. ಏನ್ ಸರ್ ಈ ಸಲ ಹಾಸನದಲ್ಲಿ ಜನ ಏನ್ ನೋಡ್ತಾರೆ? ಸರ್ ಹಾಸನದಲ್ಲಿ ಈ ಸಲ ಕಾಂಗ್ರೆಸ್ ಇದು ಮಾಡ್ತಾರೆ ಸರ್. ಶ್ರೇಯಸ್ ಪಟೇಲ್ ಯಾಕೆ ಜಾಸ್ತಿ ಚಾನ್ಸ್ ಅಂತೀರಾ? ಸರ್ ಅವರು ಒಂದ್ಸಲ ಗೆಲ್ಲಿ ಅಂತ ಅವರ ವ್ಯಕ್ತಿತ್ವ ಮತ್ತೆ ಅವರ ತಾತ ಅವರು ಪುರುಷನಗೌಡರು ಅವರ ಇದ್ರದ್ದು, ಹಂಗಾಗಿ ಶ್ರೇಯಸ್ ಪಟೇಲ್ಗೆ ಈ ಸಲ ತುಂಬಾ ಹೋಪ್ ಇದೆ ಸರ್. ದೇವೇಗೌಡರೆಲ್ಲ ಫುಲ್ ಓಡಾಡ್ತಾ ಇದ್ದಾರೆ ಮೊಮ್ಮಗನ್ ಗೆಲ್ಸ್ಕೋಬೇಕಂತೇಳಿ. ಇರ್ಲಿ ಸರ್, ಇವ್ರು ಒಂದ್ಸಲ ಗೆಲ್ಲಿ ಬಿಡಿ ಸರ್, ಒಂದ್ಸಲ ಚಾನ್ಸ್ ಕೊಡೋಣ. ಹಳಬ್ರನ್ನೇ ನೋಡಕ್ಕಾಗತ್ತ, ಹೊಸಬ್ರು ನೋಡೋಣ ಒಂದ್ಸಲ. ಹೊಸಬ್ರು ನೋಡ್ಬೇಕು ಸರ್, ಹೊಸಬ್ರು ಅವಕಾಶ ಕೊಡ್ಬೇಕು ಸರ್. ಈ ಮೈತ್ರಿ ಮಾಡ್ಕೊಂಡಿದಾರ ಜೆಡಿಎಸ್ ಬಿಜೆಪಿ. ಬಿಜೆಪಿ ವೋಟರ್ಸ್ ಗಳು ಜೆಡಿಎಸ್ ಜೊತೆಗೆ ನಿಲ್ಲುತ್ತಾ ನಿಲ್ಲಲ್ವಾ? ಅದೆಲ್ಲ ಹೋಗುತ್ತೆ ಬಿಜೆಪಿ ವೋಟರ್ಸ್ ಗಳು? ಸರ್ ಬಿಜೆಪಿ ಅವರು ಸಹ ಈ ಸಲ ಕಾಂಗ್ರೆಸ್ಗೆ ಹಾಕ್ತಾರೆ. ಏನ್ ಈ ಸಲ ಹಾಸನದಲ್ಲಿ ಹೆಣ್ಮಕ್ಳು ಹೆಂಗ್ ನೋಡ್ತಾ ಇದಾರೆ? ಹೆಣ್ಮಕ್ಳಿಗೆಲ್ಲ ಬದಲಾವಣೆ ಬೇಕು ನಮಗೆ. ಬದಲಾವಣೆ ಬೇಕು ಅಂದ್ರೆ ಇಷ್ಟು ವರ್ಷದಿಂದ ನೋಡಿ ನೋಡಿ ಸಾಕಾಗಿದೆ. ಅವರು ರೇವಣ್ಣ ಇದ್ರವರು ಚೆನ್ನಾಗಿ ಕೊಟ್ಟಿದ್ದಾರೆ. ಆದ್ರೆ ಶ್ರೇಯಸ್ ಪಟೇಲು ಯುವಕ, ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡೋಣ ಅನ್ನೋದು ನಮ್ಮ ಆಸೆ ಅಷ್ಟೇ. ಪ್ರಧಾನಿ ಯಾರಾಗ್ಬೇಕು? ನರೇಂದ್ರ ಮೋದಿ. ಸೆಂಟ್ರಲ್ ಅಲ್ಲಿ ನಮಗೆ ಮೋದಿನೇ ಬೇಕು. ಯಾಕಂದ್ರೆ ನಮ್ ಹಿಂದುತ್ವ ಉಳಿಬೇಕು ಅಂದ್ರೆ ನಮಗೆ ಮೋದಿ ಬೇಕು. ಇಲ್ಲಿ ಕಾಂಗ್ರೆಸ್ ಬರ್ಬೇಕು. ಇಲ್ಲಿ ಬರ್ಬೇಕು. ನಮಸ್ತೆ. ಏನ್ ಸರ್ ಇಲ್ಲಿ? ಏನಿಲ್ಲ, ಬದಲಾವಣೆ ಬಯಸೋಣ. ಬರ್ಲಿ ಸತಿ ಶ್ರೇಯಸ್ ಪಟೇಲ್ ಅವರು ಒಂದ್ಸತಿ ಗೆಲ್ಲಿ, ಪ್ರಧಾನಮಂತ್ರಿ ಮೋದಿ ಅವರೇ ಆಗ್ಲಿ, ಹಾಸನದಲ್ಲಿ ಶ್ರೇಯಸ್ ಅವ್ರು ಗೆಲ್ಲಿ ಅಷ್ಟೇ. ಅದು ಬಲ ತುಂಬಬೇಕು ಅಂತ ದೇವೇಗೌಡರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನಮ್ಮ ಬಿಜೆಪಿ ನಾವು ಪಕ್ಕ ಬಿಜೆಪಿ ಅವರು, ನಾವು RSS ಬಿಜೆಪಿ ಅವರೇ ಫಿಕ್ಸ್. ಹೌದು, ನಾವು ಬಿಜೆಪಿ ಅವರೇ. ಬಟ್ ಇವತ್ತಿನ ಸ್ಥಳೀಯ ರಾಜಕೀಯ ಪರಿಸ್ಥಿತಿಗೆ ಅನುಗುಣವಾಗಿ ನೋಡಿದ್ರೆ ಬರ್ಲಿ, ಅವ್ರಿಗೂ ಒಂದು ಚಾನ್ಸ್ ಕೊಡೋಣ. ಆದ್ರೆ ಬಿಜೆಪಿ ವೋಟರ್ಸ್ ಈ ಸಲ ಕಾಂಗ್ರೆಸ್ ಕಡೆ ಹೋಗ್ತಾರಾ? ಇರ್ಬೋದು ಸರ್, 50-50 ಆಗ್ಬೋದು. ಏನ್ ಸರ್ ಹಾಸನ ಕತೆ ಈ ಸಲ? ಹಾಸನದು ಈ ಸಲ ಬಿಜೆಪಿ ಬರೋ ಚಾನ್ಸಸ್ ತುಂಬಾನೇ ಇದೆ. ಯಾಕಂದ್ರೆ ಮೈತ್ರಿ ಅಭ್ಯರ್ಥಿ ಈ ಸಲ ಅದಕ್ಕೋಸ್ಕರ ಹೇಳ್ತಾ ಇರೋದು. HDK ಅವರು ಮತ್ತೆ ನಮ್ಮ ಪ್ರಜ್ವಲ್ ಅವರು ಎಲ್ಲ ಸೇರಿ ಬಿಜೆಪಿ ಮುಂದೆ ನಡೆಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಬಿಜೆಪಿ ವೋಟ್ಸ್ ಕಡೆ ಹೋಗಲ್ಲ ಅಂತಾರೆ, ಕಾಂಗ್ರೆಸ್ ಕಡೆ ಹೋಗುತ್ತೆ ಅಂತಾರೆ. ಯಾವ ಕಾರಣಕ್ಕೂ ಇಲ್ಲ. ಈ ಸಲ ನೋಡಿ ಬದಲಾವಣೆ ಚೇಂಜಸ್ ಯಾವ ತರ ಆಗುತ್ತೆ ಅಂತೇಳಿ ಬಿಜೆಪಿ ಬಂದೇ ಬರುತ್ತೆ. ಯಾರು ಗೆಲ್ಬೇಕು ಅನ್ಸುತ್ತೆ ಈ ಸಲ ಹಾಸನದಲ್ಲಿ? ಬಿಜೆಪಿ ಬಂದ್ರೆ ಚೆನ್ನಾಗಿರುತ್ತೆ. ಬಿಜೆಪಿ ಬರ್ಬೇಕು. ಈಗ ಮೈತ್ರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ JDS ಬಿಜೆಪಿ. ಆದ್ರೂ ಬಿಜೆಪಿನೇ ಬರ್ಬೇಕು. ಅಲ್ಲ, ಬಿಜೆಪಿ ವೋಟ್ಸ್ ಗಳು JDS ಹೋಗುತ್ತಾ ಈ ಸಲ? ಹೋಗ್ಬೋದು, ಸ್ವಲ್ಪ ಬಿಜೆಪಿಗೂ ಬರ್ಬೋದು. ಎರಡು ಮಿಕ್ಸ್ ಇದೆ. ಸರ್ ನಮಸ್ತೆ. ಏನ್ ಸರ್ ಈ ಸಲ ಹಾಸನದಲ್ಲಿ ಯಾರು ಗೆಲ್ಲಿಸ್ಬೇಕು ಅಂತ? ಯಾರು ಗೆದ್ರೆ ಒಳ್ಳೇದು? ಪ್ರಜ್ವಲ್ ರೇವಣ್ಣ. ಯಾಕೆಂದ್ರೆ ನಮಗೆ ಬಿಜೆಪಿ ಮೋದಿ ಅವರಿದ್ರೆ ಒಂದು ಸ್ಟ್ರೆಂತ್ ಇರುತ್ತೆ. ಮೋದಿ ಹೌದು. ಏನ್ ಕೆಲಸ ಮಾಡಿಲ್ಲ ಅಂತಾರೆ? ಕೆಲಸ ಮಾಡ್ಲಿ, ಗೌಡ್ರು ಮಾಡಿದಾರೆ ಸರ್. ಹಾಸ್ಪಿಟಲ್ ಕಟ್ಟಿದ್ದಾರೆ. ಆಮೇಲೆ ಹಾಸನ ಹಾಸ್ಪಿಟಲ್ ಎಲ್ಲೂ ಇಲ್ಲ ಕರ್ನಾಟಕ. ಗೌಡ್ರನ್ನ ನೋಡ್ಬಿಟ್ಟು ಈಗ ಗೌಡ್ರು ಅಂತಲ್ಲ, ಅಲ್ಲ ಕೆಲಸ ಹಾಸನದಲ್ಲಿ ನೀವು ಹಾಸ್ಪಿಟಲ್ ನೋಡಿದಾರಲ್ಲ, ಎಲ್ಲೂ ಯಾವ ಇಂಡಿಯಾ ಕರ್ನಾಟಕದಲ್ಲಿ ಎಲ್ಲೂ ಕಟ್ಟಿಲ್ಲ ಬಿಡಿ, ಯಾವ ಡಿಸ್ಟಿಕ್ ಅಲ್ಲೂ ಇಲ್ಲ. ಆಮೇಲೆ ನಮ್ಮ ಏಷ್ಯಾಕ್ಕೆ ಸೆಕೆಂಡ್ ಬಸ್ ಸ್ಟ್ಯಾಂಡು, ಎಲ್ಲ ರೋಡ್ ಎಲ್ಲ ಚೆನ್ನಾಗಿ ಆಗಿದೆ. ಅದಕ್ಕಿಂತ ಏನ್ ಕೆಲಸ ಬೇಕಿಲ್ಲ. ಇದ್ರಲ್ಲಿ ಅವ್ರು ಮಾಡಿದ್ದಾರೆ ಚೆನ್ನಾಗಿ. ಚಂಪ್ ಕೊಟ್ರ ಮೋದಿ ಅಂತ ಹೇಳ್ತಾರೆ. ಚಂಪ್ ಏನ್ ಕೊಡ್ತಾರೆ ಸರ್? ಕಾಂಗ್ರೆಸ್ನವ್ರು ಏನ್ ಕೊಟ್ಟಿದ್ದಾರೆ ಅದನ್ನ ಖಾಲಿ ಚಂಪ್ ಕೊಟ್ಟಿಲ್ವಾ ಮೋದಿ ಅವರು? ನಮ್ ಇಂಡಿಯಾಕ್ಕೆ ಒಂದು ಸ್ಟ್ರೆಂತ್ ಬಂದಿದೆ ಅಂದ್ರೆ ಮೋದಿ ಅವರು ಇರೋದ್ರಿಂದಲೇ. ಅದಕ್ಕೋಸ್ಕರ. ಹೌದು, ಅದನ್ನ ನೋಡೇ ಓಟ್ ಹಾಕೋದು. ನೋಡೇ ಓಟ್ ಹಾಕೋದು. ಓಕೆ. ನಿಮ್ದು ಸರ್? ನಮ್ದು ಮೋದಿಗೆ. ಬಟ್ ಟಫ್ ಫೈಟ್ ಕೊಡ್ತಾರ ಶ್ರೇಯಸ್ ಪಟೇಲ್ ಈ ಸಲ? ಏನ್ ಕೊಟ್ರು ಗೆಲ್ಲೋದು ಪ್ರಜ್ವಲ್ ರೇವಣ್ಣೆ. ಏನೇ ಕೊಟ್ರು ಗೆಲ್ಲೋದು ಪ್ರಜ್ವಲ್ ರೇವಣ್ಣ. ಗ್ಯಾರಂಟಿಗಳಿಂದ ಕಷ್ಟ ಆಗತ್ತೆ ಅಂತಾರೆ. ಯಾವ ಗ್ಯಾರಂಟಿ? ಅದರಿಂದ ಅದು ಕೆಟ್ಟದಾಯ್ತು ಅಷ್ಟೇ ಹೊರತು ಒಳ್ಳೇದೇನು ಆಗ್ಲಿಲ್ಲ. ಮನೇಲೆ ಎಲ್ಲ ಬಿಟ್ಟು ಓಡ್ತಾರೆ, ಗಂಡದಿರ್ಕೆಲ್ಲ ಜಗಳ ಮಾಡ್ಕೊಂಡು. ಅನುಕೂಲ ಆಗಿಲ್ವಾ? ಏನ್ ಅನುಕೂಲ ಅದು? ಈಗ ಆಲೂರಲ್ಲಿ ಬಂದಿದ್ದೀನಿ. ಆಲೂರಲ್ಲಿ ಒಂದಿಷ್ಟು ಜನ ಮಾತಾಡ್ಸೋಣ, ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್, ಯಾರು ಗೆಲ್ಬೇಕು ಅನ್ಸುತ್ತೆ ಹಾಸನದಲ್ಲಿ ಈ ಸಲ? ಸರ್ ನಾನು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರೇ ಸರ್. ಪ್ರಜ್ವಲ್ ಅವರು ಯಾಕೆ ಸರ್? ನಮಗೆ ತುಂಬಾ ಹೆಲ್ಪ್ ಮಾಡಿದ್ರೆ. ಯಾಕಂದ್ರೆ ನಮ್ಮ ಹಾಸನ ತಾಲೂಕು ಹಾಸನ ಇದ್ರು ತುಂಬಾ ಹೆಲ್ಪ್ ಮಾಡಿದ್ರು ಅವರೇ ಸರ್. ಮೇಡಮ್, ನಿಮ್ಗೆ ಯಾರು ಗೆಲ್ಬೇಕು ಅನ್ಸುತ್ತೆ ಈ ಸಲ? ಯಾರು ಗೆದ್ರೆ? ಪ್ರಜ್ವಲ್ ರೇವಣ್ಣ ಅವರೇ. ಯಾಕೆ ಸರ್? ಅವ್ರು ತುಂಬಾ ಯಾಕೆ ಅಂತ ಗೊತ್ತಿಲ್ಲ. ಈ ಕಡೆ ಬಂದು ತುಂಬಾ ಒಳ್ಳೆಯವರು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಗೆಲ್ಬೇಕು ಅವರು. ಅವರೇ ಗೆಲ್ಬೇಕು ಇಷ್ಟ ಅಂತ ಹೇಳಿ ಆಗ್ಲಿಂದನೂ ಅವರಿಗೆ ನಾವು ವೋಟ್ ಮಾಡೋದು. ಅವರೇ ಗೆಲ್ಬೇಕು ಸರ್. ಯಾರು ಗೆಲ್ತಾರೆ ಈ ಸಲ ಹಾಸನದಲ್ಲಿ? ಹಾಸನದಲ್ಲಿ
ಪ್ರಜ್ವಲ್ ಹೇಳ್ತಾರ ಫೈಟ್ ಇದೆ ಅಂತಾರೆ ಈ ಸಲ ಭಾಳ. ಇಲ್ಲ ಬಿಡಿ ಸರ್, ತುಂಬಾ ಚೆನ್ನಾಗಿದೆ. ನಾವು ಪಕ್ಕ ಬಿಜೆಪಿ. ನೀವು ಬಿಜೆಪಿ? ಹಾಂ, ಎಲ್ಲ ಮಾತಾಡಂಗಿಲ್ಲ. ನಾವು ಪ್ರಜ್ವಲ್ ಗೆಲ್ಲಿಸ್ಬೇಕು ಅಂತ ಹೇಳಿ ಹಾಂ. ನಮ್ಮೆಲ್ಲ ಶಕ್ತಿನೂ ಅವರಿಗೆ. ಶ್ರೇಯಸ್ ಪಟೇಲ್ ಬೇರೆ ಬಂದಿರ, ಅವ್ರ ತಾಯಿ ಶರ್ಗ್ ಬೇರೆ ಒಡ್ಬಿಟ್ಟು ಏನ್ ಮಾಡ್ತೀರಾ ಸರ್, ಬರ್ತಾರೆ ಸರ್, ಇಲ್ಲ ಅನ್ನಕ್ಕಾಗತ್ತಾ? ಹ್ಞೂ ಅನ್ನೋದು, ಹ್ಞೂ ಅನ್ನೋದು, ಹ್ಞೂ ಅನ್ನೋದು ಕೆಲಸ ಮಾಡೋದು. ಸರ್ ನಮಸ್ತೆ. ಯಾರು ಗೆಲ್ಬೇಕು ಅನ್ಸುತ್ತೆ ಈ ಸಲ ಹಾಸನದಲ್ಲಿ? ಇಲ್ಲಿ ಕಾಂಗ್ರೆಸ್ ಬರ್ಬೇಕಂತ. ಕಾಂಗ್ರೆಸ್ ಬರ್ಬೇಕಂತ. ಯಾಕೆ? ಏಕೆಂದ್ರೆ ಅದ್ರ ಉಪಕಾರ ಇದೆಯಲ್ಲ, ಹಂಗಾಗಿ. ಉಪಕಾರ ಯಾವ್ದು? ಎಲ್ಲಾದ್ರ ರೀತಿ ಉಪಕಾರ, ಬಡವರಿಗೆಲ್ಲ ಬೇಕಾದ ಸೌಲಭ್ಯ, ಗ್ಯಾರಂಟಿಗಳ ಬಡವರಿಗೆ ಸಿಕ್ಕಂತ ಸೌಲಭ್ಯ ಸಿಗ್ತೈತೆ, ಹಂಗಾಗಿ ಅದಕ್ಕೋಸ್ಕರ.